ಇಮ್ಯಾಜಿನ್ 5 ವರ್ಷ 6 ವರ್ಷ ಕನ್ಸಿಸ್ಟೆಂಟ್ ಆಗಿ ಎವ್ರಿ ಮಂತ್ ಆನ್ ಮಂತ್ ಸಿದ್ಧತೆಯಿಂದ ಅಮೌಂಟ್ ಅನ್ನ ನೀವು ಇನ್ವೆಸ್ಟ್ ಮಾಡಿದೀರಾ, ಸ್ಟಾಕ್ ಮಾರ್ಕೆಟ್ ಅಥವಾ ಮ್ಯೂಚುವಲ್ ಫಂಡ್ಸ್ಗಳು ಎಲ್ಲೋ ಒಂದ್ ಹತ್ರ ಇನ್ವೆಸ್ಟ್ ಮಾಡಿದೀರಾ ನಿಮ್ಮ ಕನಸುಗಳನ್ನ ಅಚೀವ್ ಮಾಡೋದಕ್ಕೋಸ್ಕರ ಅಂತ ಅನ್ಕೋಣ. ಬಟ್ ಆಫ್ಟರ್ 5 or 10 years ಸಡನ್ ಆಗಿ ನಿಮ್ಮ ಅಕೌಂಟ್ ಅನ್ನ ನೋಡ್ತೀರಾ ಅಂತಂದ್ರೆ FDನೂ ಬೀಟ್ ಮಾಡ್ತಿಲ್ಲ ಅಥವಾ ನೆಗೆಟಿವ್ ಅಲ್ಲಿ ಇದೆ ಅಂತಂದ್ರೆ ಹೌ ಡು ಯು ಫೀಲ್? ಇವತ್ತಿನ ವಿಡಿಯೋ ಮೂಲಕ ವೆರಿ ಕ್ರಿಟಿಕಲ್, ಬಿಕಾಸ್ ರೋಸಿ ಪಿಕ್ಚರ್ನ ನಾವು ನೋಡ್ತೀವಿ ಸೋಷಿಯಲ್ ಮೀಡಿಯಾದಲ್ಲಿ ಹಂಗೆ ಹಿಂಗೆ ಅಂತ ಹೇಳ್ಕೊಂಡು, ಬಟ್ ಆ್ಯಕ್ಚುಯಲ್ ಆಗಿ ರಿಯಾಲಿಟೀಸ್ಗಳು ಏನಿದೆ ವಿತ್ ಪ್ರಾಕ್ಟಿಕಲ್ ಎಕ್ಸಾಂಪಲ್ಸ್ಗಳು, ಒಂದೊಂದಕ್ಕೆ ಲಿಂಕ್ ಇರತಕ್ಕಂತಹ SIP ಟ್ರ್ಯಾಪ್ಗಳು, ಎಲ್ಲಿ ನಾವು ಟ್ರ್ಯಾಪಲ್ಲಿ ತಗಲಾಕೊಳ್ತೀವಿ ಅನ್ನೋದ್ರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಹಾಗೆ ವೆರಿ ಇಂಪಾರ್ಟೆಂಟ್ಲಿ ಈಚ್ ಆ್ಯಂಡ್ ಎವ್ರಿ ಟ್ರ್ಯಾಪನ್ನು ಕೂಡ ಯಾವ ರೀತಿ ನಾವು ಟ್ಯಾಕಲ್ ಮಾಡ್ಬೋದು ಅಥವಾ ಹೇಗೆ ಅಪ್ರೋಚ್ ಮಾಡೋದ್ರ ಮೂಲಕ ಎಫಿಷಿಯೆಂಟ್ ವೇದಲ್ಲಿ ಓವರ್ ಆಲ್ ಸ್ಟಾಕ್ ಮಾರ್ಕೆಟ್ ಅಥವಾ ಮ್ಯೂಚುವಲ್ ಫಂಡ್ಸ್ಗಳ ಜರ್ನಿಯಲ್ಲಿ ಅಮೌಂಟನ್ನು ಅಥವಾ ವೆಲ್ತನ್ನು ಬಿಲ್ಡ್ ಮಾಡ್ಬೋದು ಅನ್ನೋದನ್ನ ಇನ್ ಡೀಟೇಲ್ ಆಗಿ ನಾನು ಎಕ್ಸ್ಪ್ಲೇನ್ ಮಾಡೋಕೆ ಹೋಗ್ತಾ ಇದ್ದೀನಿ. ಒಂದಕ್ಕೊಂದಕ್ಕೆ ಲಿಂಕ್ ಇರುತ್ತೆ, ಹಾಗಾಗಿ ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್, ಕೊನೆವರೆಗೂ ಈ ವಿಡಿಯೋ ನೋಡ್ತಕ್ಕಂಥದ್ದು ತುಂಬಾನೇ ಮುಖ್ಯ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಮುಂದೆ ಬರೋದಕ್ಕಿಂತ ಮುಂಚೆ ಇಟ್ ಈಸ್ ಅನ್ ಇಂಪಾರ್ಟೆಂಟ್ ಥಿಂಗ್. ನಾವು ಜನರಿಕ್ ಆಗಿ ನಾವು ನೋಡ್ತೀವಿ ಅಂತಂದರೆ ಸತ್ಯವನ್ನು ಪಕ್ಕಕ್ಕಿಟ್ಟು ಡಿಸಿಷನ್ಸ್ಗಳನ್ನ ತೊಗೊಳ್ತಾ ಇರ್ತೀವಿ. ಬಿಕಾಸ್ ರಿಯಾಲಿಟಿ ಅಂತಕ್ಕಂಥದ್ದು ತುಂಬ ಹಾರ್ಡ್ ಹಿಟ್ಟಿಂಗ್ ಆಗಿರುತ್ತೆ, ಅದನ್ನು ಈಸಿಲಿ ಡೈಜೆಸ್ಟ್ ಮಾಡ್ಕೊಳ್ಳಿಕ್ಕೆ ಆಗಲ್ಲ ನಮಗೆ. ಹಾಗಾಗಿ ಏನು ಅಂದರೆ ನಮಗೇನು ಅನಿಸುತ್ತೋ ಕಂಫರ್ಟಬಲ್ ಟ್ರೂತ್ಸ್ಗಳನ್ನು, ನಮಗೆ ಕಂಫರ್ಟಬಲ್ ಇರ್ತಕ್ಕಂಥ ನಿಜಾಯಿತಿಗಳನ್ನ ಮಾತ್ರ ತೊಗೊಳ್ತೀವಿ. ನಾವು ಇರೋ ರಿಯಾಲಿಟೀಸ್ಗಳನ್ನ ಪಕ್ಕಕ್ಕಿಟ್ಟು ಡಿಸಿಷನ್ಸ್ಗಳನ್ನ ತೊಗೊಳ್ತಾ ಇರ್ತೀವಿ. ಎಸ್, ಇನಿಷಿಯಲ್ ಲೆವೆಲಲ್ಲಿ ಇಟ್ ಈಸ್ ಗುಡ್, ಬಟ್ ಓವರ್ ದ ಲಾಂಗ್ ಟರ್ಮ್ ನಾವು ನೋಡ್ತೀವಿ ಅಂತ ಅಂದರೆ ಕರೆಕ್ಟಾಗಿರೋ ಡಿಸಿಷನ್ಸ್ಗಳನ್ನ ನಾವು ತೊಗೊಂಡಿಲ್ಲ ಅಂತ ಅಂದರೆ ಫಸ್ಟ್ ಆಫ್ ಆಲ್ ಸರ್ವೈವ್ ಆಗೋದೇ ಬಹಳ ಕಷ್ಟ ಆಗುತ್ತೆ ಸ್ಟಾಕ್ ಮಾರ್ಕೆಟಲ್ಲಿ. ವೈ? ಬಿಕಾಸ್ ಈ ಮ್ಯೂಚುವಲ್ ಫಂಡ್ಸ್ ಇರ್ಬೋದು, ಸ್ಟಾಕ್ ಮಾರ್ಕೆಟ್ ಇರ್ಬೋದು, ಡೈನಮಿಕ್ಸ್ ಇನ್ ನೇಚರ್, ಪ್ರತಿನಿತ್ಯ ಇರ್ಬೋದು, ಪ್ರತಿ ತಿಂಗಳು ಇರ್ಬೋದು, ಪ್ರೈಸಸ್ ವೇರಿಯೇಷನ್ಸ್ ಆಗ್ತಾ ಇರುತ್ತೆ. ಹಾಗಾಗಿ ನಮ್ಮ ಡಿಸಿಷನ್ಸ್ಗಳನ್ನ ತುಂಬಾ ಕೇರ್ಫುಲ್ ಆಗಿ ನಾವು ತೊಗೊಳ್ತಕ್ಕಂಥದ್ದು ಅಬ್ಸಲ್ಯೂಟ್ಲಿ ಕ್ರಿಟಿಕಲ್ ಆಗುತ್ತೆ. ಇದರಲ್ಲಿ ಬರ್ತಕ್ಕಂತಹ ಮೊದಲನೆಯ ಇಂಪಾರ್ಟೆಂಟ್ ತಪ್ಪು ಅಥವಾ ಟ್ರ್ಯಾಪ್ ಅಂತ ಹೇಳ್ಬೋದು, ರಿಟರ್ನ್ ಟ್ರ್ಯಾಪ್. ನೀವು ಕೇಳಿರ್ತೀರಿ ಎಲ್ಲ ಕಡೆಗೂ ಕೂಡ, ಇವನ್ ನಾವು ಕೂಡ ಮಾತಾಡ್ತಾ ಇರ್ತೀವಿ, 12% ಮಾರ್ಕೆಟ್ ರಿಟರ್ನ್ ಕೊಟ್ಟಿದೆ ಅಪ್ಪ, 10 ವರ್ಷ 15 ವರ್ಷ ಎಲ್ಲ ಇನ್ವೆಸ್ಟ್ ಮಾಡೋರಿಗೆ 12% ಆವರೇಜ್ ರಿಟರ್ನ್ ಕೊಟ್ಟಿದೆ ಅಂತಕ್ಕಂಥದ್ದು. ಬಟ್ ಇದು ಮೇಲ್ಗಡೆ ಕಾಳ್ತಕ್ಕಂತಹ ಫಸ್ಟ್ ಲೇಯರ್ ಅಂತ ಹೇಳ್ಬೋದು. ಇದ್ರ ಹಿಂದೆ ಇರತಕ್ಕಂತಹ ಸರ್ಟನ್ ಲೇಯರ್ಸ್ಗಳನ್ನ ಅರ್ಥ ಮಾಡ್ಕೊಳ್ಳೋದು ಅಬ್ಸಲ್ಯೂಟ್ಲಿ ಕ್ರಿಟಿಕಲ್ ಆಗುತ್ತೆ. ಯಾವ ರೀತಿಯ ವರ್ಕ್ ಆಗುತ್ತೆ ಒಂದ್ಸತಿ ನೋಡೋಣ. 12% ಅಂತಕ್ಕಂಥದ್ದು ಮೀಡಿಯನ್ ರಿಟರ್ನ್ ಅಂತ ಹೇಳ್ತೀವಿ ನಾವು, ಆವರೇಜ್ ರಿಟರ್ನ್ ಅಂತ ಹೇಳ್ಬೋದು ಸಿಂಪಲ್ ಟರ್ಮ್ಸ್ ಅಲ್ಲಿ. ಇಟ್ ಈಸ್ ನಾಟ್ ಅ ಗ್ಯಾರಂಟಿಡ್ ರಿಟರ್ನ್. ಅಂದ್ರೆ ಫಾಸ್ಟಲ್ಲಿ ಆಗಿದೆ, ಬಟ್ ಯಾವ ರೀತಿಯಾಗಿ ಬಿಹೇವ್ ಆಗಿದೆ, 30 ವರ್ಷದ ಒಂದು ಡೇಟಾವನ್ನು ಅನಲೈಸ್ ಮಾಡಿದ ಮೇಲೆ ಪ್ರತಿಯೊಂದು ವಿಚಾರಗಳೇನಿದೆ, 12% ರಿಟರ್ನ್ ಬಂದಿರೋದು ನಿಜ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಯಾವ ಪೀರಿಯಡಲ್ಲಿ ಬಂದಿದೆ, ನೀವು ಯಾವಾಗ ನಿಮ್ಮ ಇನ್ವೆಸ್ಟ್ಮೆಂಟ್ ಜರ್ನಿನ ಸ್ಟಾರ್ಟ್ ಮಾಡಿದ್ದೀರ ಅನ್ನೋದ್ರ ಮೇಲೆ ಎಂಟೈರ್ ಗೇಮ್ ಬದಲಾಗ್ತಾ ಹೋಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿಸ್ತೀರಾ ಅಂತಂದರೆ 5 year SIP ಇಲ್ಲಿ ಗಮನಿಸ್ತಾ ಇರ್ಬೋದು ನೀವು, 5 ವರ್ಷದ SIPಲಿ -8% ಅಂದರೆ 5 ವರ್ಷ SIP ಆದಮೇಲೂ ಕೂಡ ನಿಫ್ಟಿ 50ಲಿ ನೀವು SIP ಮಾಡ್ತಿದ್ದೀರಾ ಅಂತ ಅನ್ಕೋಣ. ದೆರ್ ಈಸ್ ಅ ಚಾನ್ಸ್, ಆ ರೀತಿಯಾದಂಥ ಒಂದು ವಿಂಡೋ ಇದೆ ಓವರಾಲ್ ಈ 30 ವರ್ಷಗಳಲ್ಲಿ 8% ನೆಗೆಟಿವ್ ರಿಟರ್ನ್ ಬಂದಿರುತ್ತೆ ಆ ಇನ್ವೆಸ್ಟರ್ಸ್ಗೆ. ಆವ್ರೇಜ್ ಎಷ್ಟು? 12%. ವೆರಿನ್ ಮ್ಯಾಕ್ಸಿಮಮ್ ರಿಟರ್ನ್ ನೀವು ನೋಡ್ತೀರಾ ಅಂತಂದರೆ 45% ಬಂದಿರತಕ್ಕಂತಹ 5 years ವಿಂಡೋನು ಇದೆ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಈ ವರ್ಷ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಪ್ಪ, ನೆಕ್ಸ್ಟ್ 5 ವರ್ಷ, ನೆಕ್ಸ್ಟ್ ನಾಳೆಗೆ ಮತ್ತೆ ಅದೇ ರೀತಿ 5 ವರ್ಷದ ವಿಂಡೋವನ್ನು ಎವ್ರಿ ಡೇಗೆ ನಾವು ಚೆಕ್ ಮಾಡ್ಕೊಂಬರ್ತೀವಿ ಅಂತಂದರೆ ರೋಲಿಂಗ್ ರಿಟರ್ನ್ ಅಂತ ಹೇಳ್ತಾರೆ ಟೆಕ್ನಿಕಲಿ. ಸಿಂಪಲ್ ಟರ್ಮ್ಸ್, ಈಗ ಒಂದು 10 ವರ್ಷದ ಡೇಟಾ ಅಂತ ಅಂದರೆ ಡೇ ಟು ಡೇ 1 ವರ್ಷದ ರೋಲಿಂಗ್ ರಿಟರ್ನ್ ನೋಡ್ಬೋದು, 3 ವರ್ಷದ ರೋಲಿಂಗ್ ರಿಟರ್ನ್ ನೋಡ್ಬೋದು. ಎವ್ರಿ ವಿಂಡೋಗೂ ಕೂಡ ಮಾರ್ಕೆಟ್ ಡಿಫ್ರೆಂಟಾಗಿ ಬಿಹೇವ್ ಆಗುತ್ತೆ. ಆ ಒಂದು ಬಿಹೇವಿಯರ್ನ ಅನಲೈಸ್ ಮಾಡಿರ್ತಕ್ಕಂತಹ ಡೇಟಾ ಇದಾಗಿರುತ್ತೆ. ಆ್ಯಸ್ ಪರ್ ದಿಸ್ 3 ಸಿಚುವೇಶನ್ಸ್ಗಳು ನಮ್ಮ ಎದುರುಗಡೆಗೆ ಬರುತ್ತೆ. ಒಂದು ವರ್ಸ್ಟ್ ಕೇಸ್ ಸಿಚುವೇಶನ್, ಅಂದರೆ ತೀರಾ ವರ್ಸ್ಟ್ ಎಷ್ಟಾಗಿತ್ತಪ್ಪ ಅನ್ನೋದು, ಬೆಸ್ಟ್ ಕೇಸ್ ಸಿಚುವೇಶನ್, ಇನ್ನೊಂದು ಆವ್ರೇಜ್. ಕರೆಕ್ಟಾ? ಸೊ ಈ ಒಂದು ವಿಚಾರದಲ್ಲಿ 5 ವರ್ಷದ SIP ಮಾಡಿದ್ರೂ ಕೂಡ ಒಬ್ಬ ವ್ಯಕ್ತಿ ಓವರ್ ಆಲ್ ನೆಗೆಟಿವ್ ರಿಟರ್ನ್ ಬಂದಿರತಕ್ಕಂತಹ ಚಾನ್ಸಸ್ಗಳು ಕೂಡ ಇದೆ 30 ವರ್ಷದಲ್ಲಿ. ಸೆಕೆಂಡ್ ಎಕ್ಸಾಂಪಲ್, 10 year SIP ಮಾಡಿರ್ತಕ್ಕಂಥವ್ರ ಕೇಸಲ್ಲಿ 2% ವರ್ಸ್ಟ್ ಕೇಸ್. ಸೊ ಒಂದು ಪಾಯಿಂಟನ್ನು ನೀವು ಇಲ್ಲಿ ಈಸಿಯಾಗಿ ಗಮನಿಸ್ಬೋದು. 15 year SIP ಮಾಡಿರ್ತಕ್ಕಂಥವ್ರಿಗೆ 5% ಮಿನಿಮಮ್ ಗ್ಯಾರಂಟೀಡ್ ರಿಟರ್ನ್ ಏನಿದೆಯೋ ಲಾಸ್ಟ್ 30 ವರ್ಷದ 15 ವರ್ಷದ ಪೀರಿಯಡ್ಸ್ಗಳಲ್ಲಿ ನಾವು ನೋಡಿದಾಗ ಬಂದಿರತಕ್ಕಂತಹ ರಿಟರ್ನ್. ಸಿಂಪಲ್ ಟರ್ಮ್ಸ್, ನೀವು 10 ವರ್ಷ SIP ಮಾಡಿದ್ದೀರಾ ಅಂತ ಅಂದರೆ ಯಾವುದೋ ಒಂದು ಪರ್ಟಿಕ್ಯುಲರ್ ವಿಂಡೋದಲ್ಲಿ ನೀವು ಯಾವಾಗ ಸ್ಟಾರ್ಟ್ ಮಾಡಿದ್ದೀರಾ ವಿ ಡೋಂಟ್ ನೋ. ಆವರೇಜ್ ರಿಟರ್ನ್ 12.77%, ಬಟ್ ಬೆಸ್ಟ್ ಕೇಸ್ 27%, ವರ್ಸ್ಟ್ ಕೇಸ್ 2%. 10 ವರ್ಷ SIP ಮಾಡಿರ್ತಕ್ಕಂಥವ್ರಿಗೆ ಲಾಸ್ಗಂತೂ ಹೋಗಿಲ್ಲ, ಬಟ್ 5 year SIPಗೆ ದೆರ್ ವಾಸ್ ಅ ಪಾಸಿಬಿಲಿಟಿ, ಆ ರೀತಿಯಾದಂಥ ಒಂದು ವಿಂಡೋ ಇತ್ತು ಅಂತಕ್ಕಂಥ ಮಾಹಿತಿನ ಇದು ನಮಗೆ ತಿಳಿಸ್ಕೊಡುತ್ತೆ.
15 ವರ್ಷ 20 ವರ್ಷದ SIP ಗಮನಿಸ್ಬೋದು. ಒನ್ ಪ್ಯಾಟರ್ನ್ ಈಸ್ ವೆರಿ ಕ್ಲಿಯರ್. ನಾವು ಎಷ್ಟು ಟೈಮನ್ನು ಕೊಡ್ತಾ ಹೋಗ್ತೀವೋ ಮಾರ್ಕೆಟ್ಗೆ, ಎಸ್ಪೆಷಲಿ ಇಕ್ವಿಟಿ ಮಾರ್ಕೆಟ್ ನಾನು ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು, ಇದಕ್ಕೆ ತಕ್ಕಂಥ ಪರಿಹಾರ ಇದೆ, ಮಾತಾಡೋಣ ಅದ್ರ ಬಗ್ಗೆ. ಬಟ್ ಫಸ್ಟ್ ಪ್ರಾಬ್ಲಮನ್ನು ಅರ್ಥ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಕೇಸಲ್ಲಿ ಎವ್ರಿ ಟೈಮ್ ವಿಂಡೋನ ನೀವು ಜಾಸ್ತಿ ಮಾಡಿದಷ್ಟು, ಈಗ ನೋಡಿ 5 ವರ್ಷ SIP ಲೆಕ್ಕ ಇಟ್ಕೊಂಡು ನೀವು ಮಾಡ್ತಿದ್ರೆ SIPನ ಅಂತ ಅಂದರೆ ದೆರ್ ವಿಲ್ ಬಿ ಎ ಚಾನ್ಸಸ್, ಆಗೋ ಚಾನ್ಸಸ್ಗಳಿದೆ. ನೀವು 5 ವರ್ಷ ಆದಮೇಲೂ -8% ಹೋಗ್ತಕ್ಕಂಥ ಚಾನ್ಸಸ್ಗಳಿರುತ್ತೆ. 10 ವರ್ಷ ಅಂತ ಅಂದರೆ ಯು ಕ್ಯಾನ್ ಡಿಕ್ರೀಸ್ ದಟ್ ಚಾನ್ಸ್, ಅಂದರೆ ನೆಗೆಟಿವ್ಗೆ ಹೋಗ್ತಕ್ಕಂತಹ ಚಾನ್ಸಸ್ಸನ್ನು ಕಡಿಮೆ ಮಾಡ್ಕೊಂಬರ್ಬೋದು. ಟೈಮ್ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ರೋಲ್ನ ಇಲ್ಲಿ ಪ್ಲೇ ಮಾಡ್ತಾ ಇದೆ. ನೀವು ಜಾಸ್ತಿ ಟೈಮ್ ಕೊಟ್ಟಷ್ಟು ವರ್ಸ್ಟ್ ಕೇಸ್ ಪಾಸಿಬಿಲಿಟೀಸಲ್ಲೂ ಕೂಡ ಒಂದು ಒಳ್ಳೆಯ ರಿಟರ್ನನ್ನು ಗಳಿಸ್ತಕ್ಕಂತಹ ಚಾನ್ಸಸ್ ಏನಿದೆಯೋ ನಿಫ್ಟಿ 50 ಇರ್ತಕ್ಕಂಥದ್ದು. ಇಲ್ಲಿ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ಓನ್ಲಿ ನಿಫ್ಟಿ 50ಯ ಬಗ್ಗೆ. ಸೊ ದ ಮೋರಲ್ ಈಸ್ 12%ನಷ್ಟು ಆವರೇಜ್ ರಿಟರ್ನ್ ಅಂತಕ್ಕಂಥದ್ದು ನೀವು ಯಾವಾಗ ಸ್ಟಾರ್ಟ್ ಮಾಡಿದ್ದೀರಾ ನಿಮ್ಮ SIPನ ಅಂತಕ್ಕಂಥದ್ದು ಬಹಳ ಮ್ಯಾಟರ್ ಆಗುತ್ತೆ. ಸೊ ಈ ಒಂದು ಪರ್ಟಿಕ್ಯುಲರ್ ವಿಚಾರದಲ್ಲಿ ನೀವು ಗಮನಿಸ್ಬೋದು, ಏಪ್ರಿಲ್ 2010 ಟು ಮಾರ್ಚ್ 2020, ಸೊ ಆಲ್ಮೋಸ್ಟ್ 10 ಇಯರ್ಸ್ನಷ್ಟು ಪೀರಿಯಡಲ್ಲಿ 1.98%ನಷ್ಟು XIRR ಅಥವಾ ಕಂಪೌಂಡೆಡ್ ಗ್ರೋತ್ ಎವ್ರಿ ಇಯರ್ ಆನ್ ಇಯರ್ ಕೊಟ್ಟಿರುತ್ತೆ ಮಾರ್ಕೆಟ್. ಸೊ ಈ ಒಂದು ಪರ್ಟಿಕ್ಯುಲರ್ ಪೀರಿಯಡಲ್ಲಿ ಇನ್ವೆಸ್ಟ್ ಮಾಡಿರ್ತಕ್ಕಂಥವ್ರಿಗೆ. ಸೊ ಹಾಗಾಗಿ 12% ಅಂತಕ್ಕಂಥದ್ದು ಗ್ಯಾರಂಟಿಯಾಗಿ ಬರುತ್ತೆ ನನಗೆ ಅಂತಕ್ಕಂಥ ಒಂದು ವಿಚಾರವನ್ನು ಫಸ್ಟ್ ಲೆವೆಲಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ದಿಸ್ ಇಸ್ ನಾಟ್ ಟ್ರೂ. ರೋಲಿಂಗ್ ರಿಟರ್ನ್ ನಾನು ಯಾವಾಗ ಸ್ಟಾರ್ಟ್ ಮಾಡ್ತೀನಿ ಅನ್ನೋದ್ರ ಮೇಲೆ, ಹಾಗೆ ನಾನು ಹೇಗೆ ಅಪ್ರೋಚ್ ಮಾಡ್ತೀನಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ಪಾಯಿಂಟ್ 1 ಒಂದಕ್ಕೊಂದು ಕ್ಲಿಂಕ್ ಇರ್ತಾ ಹೋಗುತ್ತೆ, ಕರೆಕ್ಟಾಗಿ ಗಮನ ಕೊಡಿ. ದಿಸ್ ಈಸ್ ಅನ್ ಇಂಪಾರ್ಟೆಂಟ್ ಪಾಯಿಂಟ್. ಟ್ರ್ಯಾಪ್ 2 ಅಂತ ಹೇಳ್ಬೋದು ನಾವು. ನೀವು ಮೋಸ್ಟ್ ಆಫ್ ದ ಫಂಡ್ಸ್ಗಳು, ಯಾವುದೇ ಆಕ್ಟಿವ್ ಮ್ಯಾನೇಜ್ ಮ್ಯೂಚುವಲ್ ಫಂಡ್ಸ್ಗಳಿರ್ಬೋದು, ETFಸ್ಗಳಿರ್ಬೋದು, ಇಂಡೆಕ್ಸ್ ಫಂಡ್ಸ್ಗಳಿರ್ಬೋದು, ಓವರ್ ದ ಪೀರಿಯಡ್ ಆಫ್ ಟೈಮ್ ಫಂಡ್ ಚೆನ್ನಾಗಿ ಪರ್ಫಾರ್ಮ್ ಆಗಿದೆ. ಬಟ್ ಫಂಡಿನ ವಿಚಾರದಲ್ಲಿ ನೀವು ನೋಡ್ತೀರಾ ಅಂತಂದರೆ ಆ್ಯನ್ಯುವಲ್ ಗ್ಯಾಪ್ ಬಿಟ್ವೀನ್ ಫಂಡ್ ಅರ್ನ್ಡ್ ಆ್ಯಂಡ್ ವಾಟ್ ಇನ್ವೆಸ್ಟರ್ ಆ್ಯಕ್ಚುಲಿ ಅರ್ನ್ಡ್ ಅಕ್ರಾಸ್ ಇಂಡಿಯನ್ ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿ. ದಿಸ್ ಇಸ್ ಅ ಶಾಕಿಂಗ್ ಡೇಟಾ. ಏನು ಹೇಳುತ್ತೆ ಅಂತಂದರೆ ಮಾರ್ಕೆಟ್ ಕೊಟ್ಟಿದೆ ರಿಟರ್ನ್ನ, ಬಟ್ ಅದರಲ್ಲಿ ಮೋಸ್ಟ್ ಇನ್ವೆಸ್ಟರ್ಸ್ಗಳು ಮಾರ್ಕೆಟ್ ಕೊಟ್ಟಿರೋ ರಿಟರ್ನ್ಕಿಂತ ಕಡಿಮೆ ರಿಟರ್ನ್ ಗಳಿಸಿದ್ದಾರೆ. SIP ಸ್ಟಾಪ್ ಮಾಡೋದಿರ್ಬೋದು, ಈಗೇನೋ ಮಾರ್ಕೆಟ್ ಬೀಳ್ತಾ ಇದೆ ಸಡನ್ನಾಗಿ SIP ಸ್ಟಾಪ್ ಮಾಡೋಣಪ್ಪ, ಪ್ಯಾನಿಕಲ್ಲಿ SIP ಸ್ಟಾಪ್ ಮಾಡೋದಿರ್ಬೋದು, ಸುಮ್ಮನೆ ರಿಡೀಮ್ ಮಾಡ್ಕೊಳ್ಳೋದು, ಅಥವಾ ಲಾಸ್ಟ್ ಇಯರ್ ಯಾರು ವಿನ್ನರ್ ಇದ್ರೆ, ಈಗ ಲಾಸ್ಟ್ 1 ವರ್ಷದ ರಿಟರ್ನ್ ನೀವು ನೋಡ್ತೀರಾ ಅಂತಂದರೆ ಸಿಲ್ವರ್ ಚೆನ್ನಾಗಿ ಪರ್ಫಾರ್ಮ್ ಆಗಿದೆ, ಸೊ ಸಿಲ್ವರ್ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಹೋಗ್ತಿರ್ತಾರೆ. ಯಾವುದು ಚೆನ್ನಾಗಿ ಪರ್ಫಾರ್ಮ್ ಆಗಿಲ್ವೋ ಅದನ್ನು ಅವಾಯ್ಡ್ ಮಾಡ್ಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಸೊ ಒಂದು ಅಸೆಟ್ ಕ್ಲಾಸಿಂದ ಇನ್ನೊಂದು ಅಸೆಟ್ ಕ್ಲಾಸ್ಗೆ ಅಥವಾ ಒಂದು ಫಂಡಿಂದ ಇನ್ನೊಂದು ಫಂಡಿಗೆ ಜಂಪ್ ಮಾಡ್ತಾ ಇರ್ತೀವಿ ನಾವು, ಲಾಂಗ್ ಟರ್ಮ್ಗೆ ಸಸ್ಟೈನ್ ಆಗಲ್ಲ. ಸ್ವಿಚ್ ಫಂಡ್ಸ್ಗಳನ್ನ ಇನ್ ಬಿಟ್ವೀನ್ ಸುಮ್ಮನೆ ಅನ್ನೆಸೆಸರಿ ಸ್ವಿಚ್ ಮಾಡೋದು, ಈ ರೀತಿಯಾದಂಥ ಬಿಹೇವಿಯರ್ ಏನಿದೆಯೋ ಭಾವನಾತ್ಮಕವಾಗಿ ಅಥವಾ ಎಮೋಷನಲಿ ನಾವು ಡಿಸಿಷನ್ಸ್ಗಳನ್ನ ತಗೊಳ್ತೀವಿ ಇನ್ ಮೋಸ್ಟ್ ಕೇಸಸ್ಗಳಲ್ಲಿ. ಹಾಗಾಗಿ ಈ ಒಂದೋ ಮಾರ್ಕೆಟ್ ಪರ್ಫಾರ್ಮ್ ಆಗಿದ್ರೂ ಕೂಡ ಮೋಸ್ಟ್ ಇನ್ವೆಸ್ಟರ್ಸ್ಗಳು ಆ ರಿಟರ್ನ್ನ ತಗೊಳ್ಳಿಕ್ಕೆ ಆಗಿಲ್ಲ ಅಂತಕ್ಕಂಥ ಡೇಟಾವನ್ನು ನಾವು ಇಲ್ಲಿ ನೋಡ್ಬೋದು. ಟ್ರ್ಯಾಪ್ ನಂಬರ್ 3 ವೆರಿ ಇಂಪಾರ್ಟೆಂಟ್. ತುಂಬ ಜನ ಇದರಲ್ಲಿ ಮಿಸ್ಟೇಕ್ ಮಾಡ್ಕೊಳ್ತಾರೆ ಅಥವಾ ಅವಾಯ್ಡ್ ಮಾಡಿಬಿಡ್ತಾರೆ ಈ ಒಂದು ವಿಚಾರವನ್ನು. 8 of 10 ಡೇಟಾ ಏನು ಹೇಳುತ್ತೆ ಅಂತ ಅಂದರೆ ಆಲ್ಮೋಸ್ಟ್ 10ರಲ್ಲಿ 8 ಆ್ಯಕ್ಟಿವ್ಲಿ ಮ್ಯಾನೇಜ್ಡ್ ಮ್ಯೂಚುವಲ್ ಫಂಡ್ಸ್ಗಳು ಅಂತ ಹೇಳ್ತೀವಿ ನಾವು. ಅಂದರೆ 2 ರೀತಿಯಾದಂಥ ಬ್ರಾಡರ್ ಕೆಟಗರೀಸ್ಗಳಿದೆ ಮ್ಯೂಚುವಲ್ ಫಂಡ್ಸ್ಗಳಲ್ಲಿ. ಒಂದು ಆ್ಯಕ್ಟಿವ್ ಮ್ಯೂಚುವಲ್ ಫಂಡ್ಸ್, ತುಂಬ ತಲೆ ಕೆಡಿಸ್ಕೊಂಡು ಈಕ್ವಿಟಿ ಅಥವಾ ಎಲ್ಲೆಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಅವರು ಡಿಸಿಷನ್ಸ್ಗಳನ್ನ ತಗೊಳ್ತಾರೆ ಮೋಸ್ಟ್ ಕೇಸಸ್ಸಲ್ಲಿ. ಇನ್ನೊಂದು ಕಡೆಗೆ ಬರ್ತಕ್ಕಂಥದ್ದು ಪ್ಯಾಸಿವ್ ಮ್ಯೂಚುವಲ್ ಫಂಡ್ಸ್ಗಳು ಅಥವಾ ಇಂಡೆಕ್ಸ್ ಮ್ಯೂಚುವಲ್ ಫಂಡ್ಸ್ಗಳು ಅಂತ ಹೇಳ್ತಾರೆ. ಸಿಂಪಲ್ ಅಲ್ಲಿದೆ ಅಪ್ಪ ಒಂದು ಇಂಡೆಕ್ಸ್, ಆ ಒಂದು ಬಾಸ್ಕೆಟನ್ನು ಆ್ಯಸ್ ಇಟ್ ಈಸ್ ನಾನು ಕಾಪಿ ಪೇಸ್ಟ್ ಮಾಡ್ತೀನಿ ಅಂತಕ್ಕಂತಹ ಥಾಟ್ ಪ್ರೊಸೆಸ್ ಇರ್ತಕ್ಕಂತಹ ಮ್ಯೂಚುವಲ್ ಫಂಡ್ಸ್ಗಳು. ಡೇಟಾ ಏನು ಹೇಳುತ್ತೆ ಅಂತ ಅಂದರೆ ಆಲ್ಮೋಸ್ಟ್ 80% ಆಫ್ ದ ಆ್ಯಕ್ಟಿವ್ಲಿ ಮ್ಯಾನೇಜ್ಡ್ ಮ್ಯೂಚುವಲ್ ಫಂಡ್ಸ್ಗಳು ಇಂಡೆಕ್ಸನ್ನು ಬೀಟ್ ಮಾಡ್ತಿಲ್ಲ. ಲೈಕ್ ನಿಫ್ಟಿ 50, ಸೆನ್ಸೆಕ್ಸ್ ಈ ರೀತಿಯಾದಂಥ ಇಂಡೆಕ್ಸನ್ನು ಆ್ಯಕ್ಟಿವ್ಲಿ ಮ್ಯಾನೇಜ್ಡ್ ಮ್ಯೂಚುವಲ್ ಫಂಡ್ಸ್ಗಳು ಬೀಟ್ ಮಾಡ್ತಿಲ್ಲ. ಬಟ್ ಹಿಯರ್ ಈಸ್ ಅನ್ ಇಂಟ್ರೆಸ್ಟಿಂಗ್ ಥಿಂಗ್. ನಾವು ಆ್ಯಕ್ಟಿವ್ ಮ್ಯಾನೇಜ್ಮೆಂಟ್ ಇರ್ತಕ್ಕಂತಹ ಮ್ಯೂಚುವಲ್ ಫಂಡ್ಸ್ಗಳಿಗೆ ಹೈಯರ್ ಎಕ್ಸ್ಪೆನ್ಸ್ ರೇಷಿಯೋನ ಕೊಡ್ತಾ ಇರ್ತೀವಿ. 0.5 to 0.8, 1% ಎಕ್ಸ್ಟ್ರಾ, ಈ ರೀತಿಯಾದಂಥ ಎಕ್ಸ್ಟ್ರಾ ಒಂದು ಪರ್ಟಿಕ್ಯುಲರ್ ರಿಟರ್ನ್ ಏನಿದೆಯೋ ಎಕ್ಸ್ಪೆನ್ಸ್ ರೇಷಿಯೋನ ನಮ್ಮ ಕಡೆಯಿಂದ ಕೊಡ್ತಾ ಇರ್ತೀವಿ. ತುಂಬಾನೇ ಕಡಿಮೆ ಲೆವೆಲ್ ಎಕ್ಸ್ಪೆನ್ಸ್ ರೇಷಿಯೋದಲ್ಲಿ ಓವರ್ ಆಲ್ ನಮಗೆ ಮ್ಯೂಚುವಲ್ ಫಂಡ್ಸ್ಗಳು ಅಥವಾ ETFಸ್ಗಳು ಸಿಗುತ್ತೆ ಇಂಡೆಕ್ಸ್ ಫಂಡ್ಗೆ ಹೋಗ್ತೀವಿ ಅಂತಂದ್ರೆ. ಈ ಡೇಟಾ ಏನು ಹೇಳ್ತಾ ಇದೆ ಅಂತ ಅಂದ್ರೆ ಇಕ್ವಿಟಿ ಲಾರ್ಜ್ ಕ್ಯಾಪ್ ಇರತಕ್ಕಂತಹ ಆಕ್ಟಿವ್ಲಿ ಮ್ಯಾನೇಜ್ಡ್ ಮ್ಯೂಚುವಲ್ ಫಂಡ್ಸ್ಗಳು ಓವರ್ ದ 10 ಇಯರ್ಸ್ ಪೀರಿಯಡ್ ಅಲ್ಲಿ, ರೆಡ್ ಕಲರ್ 10 ಇಯರ್ಸ್ ಪೀರಿಯಡ್ ಅಲ್ಲಿ 88% ಆಫ್ ದ ಮ್ಯೂಚುವಲ್ ಫಂಡ್ಸ್ಗಳು ಇಂಡೆಕ್ಸ್ ಅನ್ನ ಬೀಟೆ ಮಾಡ್ತಿಲ್ಲ 90% ಕೇಸಸ್ ಅಲ್ಲಿ. ಸೊ 60% ಕೇಸಸ್ ಇವನ್ 1 ಇಯರ್ ಪೀರಿಯಡ್ ನಾವು ನೋಡ್ತೀವಿ ಅಂತಂದ್ರೆ 60% ಆಫ್ ದ ಆಕ್ಟಿವ್ಲಿ ಮ್ಯಾನೇಜ್ಡ್ ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ಸ್ಗಳು ಇಂಡೆಕ್ಸ್ ಅನ್ನ ಬೀಟ್ ಮಾಡ್ತಾ ಇಲ್ಲ. ಸೊ ನೋ ಡೌಟ್ ವಾರನ್ ಬಫೆಟ್ ಅವರೇ ಹೇಳ್ತಕ್ಕಂಥದ್ದು ಇಂಡೆಕ್ಸ್ ಇನ್ವೆಸ್ಟಿಂಗ್ ಅಂತಕ್ಕಂಥದ್ದು ಒನ್ ಆಫ್ ದ ಬೆಸ್ಟ್ ವೇ ಆಫ್ ಇನ್ವೆಸ್ಟಿಂಗ್, ಪ್ಯಾಸಿವ್ ಇನ್ವೆಸ್ಟಿಂಗ್ ಅಂತ ಹೇಳ್ತಾರೆ. ಒಂದು ನಮ್ಮ ಕಡೆಯಿಂದ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದಿರಲ್ಲ, ಅಟ್ ದ ಸೇಮ್ ಟೈಮ್ ಎಕ್ಸ್ಪೆನ್ಸ್ ರೇಷಿಯೋ ತುಂಬಾ ಅಮೌಂಟ್ ನಮಗೆ ಉಳಿಯುತ್ತೆ. ನೋಡೋಕೆ 0.1, 0.3, 0.5% ವೇರಿಯೇಷನ್ ಅಂತ ಅನಿಸ್ಬೋದು ನಮಗೆ, ಬಟ್ 10 ಇಯರ್ಸ್ ಪೀರಿಯಡ್ಗೆ ಈವನ್ 0.5% ಅಥವಾ 0.8% ಅಡಿಷನಲ್ ನೀವು ಎಕ್ಸ್ಪೆನ್ಸ್ ರೇಷಿಯೋ ಕೊಡ್ತಿದ್ದೀರಾ ಅಂತಂದರೆ ಲ್ಯಾಕ್ಸ್ ಟುಗೆದರಲ್ಲಿ ವೇರಿಯೇಷನ್ಸ್ ಆಗ್ತಕ್ಕಂತಹ ಚಾನ್ಸಸ್ ಇರುತ್ತೆ. ಕಂಪೌಂಡ್
ಕಾಂಪೌಂಡಿಂಗ್ ಲೆಕ್ಕದಲ್ಲಿ ನಾವು ನೋಡ್ತೀವಿ ಅಂತಂದರೆ. ಹಾಗಾಗಿ ಬೆಟರ್ ನೀವು ಜರ್ನಿಯನ್ನು ಸ್ಟಾರ್ಟ್ ಮಾಡ್ತಿದ್ದೀರಾ ಅಂತಂದರೆ, ಓವರಾಲ್ ಮಾತಾಡ್ತಾ ಹೋಗೋಣ, ಬಟ್ ಬೆಟರ್ ಏನಪ್ಪ ಅಂತಂದರೆ ಇಂಡೆಕ್ಸ್ ಮ್ಯೂಚುವಲ್ ಫಂಡ್ಸ್ಗಳು ಇವತ್ತಿನ ಕಾಲಕ್ಕೆ ಬಹಳ ಸ್ಟ್ರಾಟಜಿಕ್ ವೇದಲ್ಲಿ, ತುಂಬ ಡಿಫ್ರೆಂಟ್ ವೇದಲ್ಲಿ, ಇನ್ಫ್ಯಾಕ್ಟ್ ತುಂಬ ಕ್ರಿಯೇಟಿವ್ ವೇಸ್ಗಳಲ್ಲಿ ಪೋರ್ಟ್ಫೋಲಿಯೋನ ಬಿಲ್ಡ್ ಮಾಡ್ತಕ್ಕಂತಹ ಅದ್ಭುತವಾದಂಥ ಅವಕಾಶಗಳು ಇಂಡಿಯನ್ ಮಾರ್ಕೆಟ್ಸಲ್ಲೂ ಕೂಡ ಇದೆ, ಇಂಡೆಕ್ಸ್ ಮ್ಯೂಚುವಲ್ ಫಂಡ್ಸ್ ಅಥವಾ ಇಂಡೆಕ್ಸ್ ETFsಗಳಲ್ಲೇ. ಸೊ ದಿಸ್ ಈಸ್ ಟ್ರ್ಯಾಪ್ 3. ಟ್ರ್ಯಾಪ್ 4 ಬಂದು ಬರ್ತಕ್ಕಂಥದ್ದು ಕ್ಯಾಪ್ ಕರ್ವ್ ಅಂತ ಹೇಳ್ತೀವಿ ನಾವು. ಸೊ ಬೇಸಿಕಲಿ 3 ರೀತಿಯಾದಂತಹ ಒಂದು ಕ್ಯಾಪ್ಸ್ ಇದೆ. ಲಾರ್ಜ್ ಕ್ಯಾಪ್, ತುಂಬ ದೊಡ್ಡ ಮಟ್ಟಿಗೆ ಬೆಳೆದಿರ್ತಕ್ಕಂಥ ಕಂಪನೀಸ್ಗಳು, ಐಡಿಯಲಿ ನಿಫ್ಟಿ 50. ನಾರ್ಮಲಿ ಟಾಪ್ ಬರ್ತಕ್ಕಂಥ ಈಗ ಎಲ್ಲ ಕಂಪನೀಸ್ಗಳು ಮೋರ್ ದ್ಯಾನ್ 2000 ಕಂಪನೀಸ್ಗಳಲ್ಲಿ ಲಿಸ್ಟ್ ಆಗಿದೆ. ಟಾಪ್ 100 ಬರ್ತಕ್ಕಂಥ ಕಂಪನೀಸ್ಗಳೇನಿದೆಯೋ ಭಾರತದಲ್ಲಿ ಇನ್ ಟರ್ಮ್ಸ್ ಆಫ್ ವ್ಯಾಲ್ಯೂಯೇಷನ್ಸ್, ಆ ಕಂಪನೀಸ್ಗಳನ್ನು ಲಾರ್ಜ್ ಕ್ಯಾಪ್ ಅಂತ ಕರೀತಾರೆ. 100 ಅಂದರೆ 101 to 250 ಬರ್ತಕ್ಕಂಥ ಕಂಪನೀಸ್ಗಳು, 150 ಕಂಪನೀಸ್ಗಳು ಮಿಡ್ ಕ್ಯಾಪ್ ಆಗುತ್ತೆ. ಅದಾದಮೇಲೆ ಬರ್ತಕ್ಕಂಥದ್ದು ಸ್ಮಾಲ್ ಕ್ಯಾಪ್, ಮೈಕ್ರೋ ಕ್ಯಾಪ್, ಈ ರೀತಿಯಾಗಿ ಬರುತ್ತೆ. ನಾರ್ಮಲಿ ಸ್ಮಾಲ್ ಕ್ಯಾಪ್, ಮಿಡ್ ಕ್ಯಾಪ್, ಲಾರ್ಜ್ ಕ್ಯಾಪ್ 3 ರೀತಿಯಾದಂತಹ ಒಂದು ಕೆಟಗರಿ ನಮ್ಮ ಹತ್ರ ಇವತ್ತಿನ ಕಾಲಕ್ಕಿದೆ. ಪರ್ಸೆಂಟೇಜ್ ಆಫ್ ರಿಟರ್ನ್, ಬರೀ ರಿಟರ್ನ್ ಅಷ್ಟೇ ಅಲ್ಲ ನಾವು ನೋಡ್ತಕ್ಕಂಥದ್ದು, ಎಷ್ಟು ವಾಲಿಟಿಲಿಟಿ ಮೂಲಕ, ಏರುಪೇರಿನ ಗತಿಗಳ ಮೂಲಕ ರಿಟರ್ನ್ ಕೊಟ್ಟಿದೆ ಅನ್ನೋದನ್ನು ನಾವು ಇಲ್ಲಿ ಗಮನಿಸಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ನಾರ್ಮಲಿ ನೋಡಿ, ಲಾಸ್ಟ್ 3 ವರ್ಷ 4 ವರ್ಷದಲ್ಲಿ ಸ್ಮಾಲ್ ಕ್ಯಾಪ್, ಮಿಡ್ ಕ್ಯಾಪ್ ಚೆನ್ನಾಗಿ ಪರ್ಫಾರ್ಮ್ ಆಗಿದೆ. ಸೊ ಹಾಗಾಗಿ ಮೋಸ್ಟ್ ಇನ್ವೆಸ್ಟರ್ಸ್ಗಳ ಥಿಂಕಿಂಗ್ ಏನು, ಲಾರ್ಜ್ ಕ್ಯಾಪ್ ಅಂತಕ್ಕಂಥದ್ದು ಉಪಯೋಗಕ್ಕೆ ಬರಲ್ಲ, ಸೊ ಓನ್ಲಿ ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್, ಎಸ್ಪೆಷಲಿ ಸ್ಮಾಲ್ ಕ್ಯಾಪಲ್ಲಿ ಹೋಗ್ಬೋಣ, ಶಾರ್ಟ್ ಪೀರಿಯಡ್ಲಿ ತುಂಬ ರಿಟರ್ನ್ ಗಳಿಸ್ಬೋದು ನಾವು ಅಂತ ಹೇಳ್ಕೊಂಡು. ಬಟ್ ಇಟ್ ಕಮ್ಸ್ ವಿತ್ ಅ ಕಾಸ್ಟ್. ಇಲ್ಲಿ ಗಮನಿಸ್ಬೋದು ಮೀಡಿಯನ್ ರಿಟರ್ನ್ ಏನಿದೆ. ಹಿಯರ್ ಇಸ್ ಅನ್ ಇಂಟ್ರೆಸ್ಟಿಂಗ್ ಥಿಂಗ್. ಲಾರ್ಜ್ ಕ್ಯಾಪ್ 12%, ಅಂದರೆ ನಿಫ್ಟಿ 50, ನಿಫ್ಟಿ 100, ಟಾಪ್ 100 ಕಂಪನೀಸ್ಗಳ ಒಂದು ಬಾಸ್ಕೆಟ್ ಏನಿದೆಯೋ 12% ಆವ್ರೇಜ್ ಗ್ರೋತನ್ನು ಕೊಟ್ಟಿರುತ್ತೆ, ಮೀಡಿಯನ್ ಅಥವಾ ಆವ್ರೇಜ್ ಗ್ರೋತ್. ವೆರಿನ್ ಮಿಡ್ ಕ್ಯಾಪ್ ಅಂತಕ್ಕಂಥದ್ದು ಇಲ್ಲಿವರೆಗೂ ಸೋ ಫಾರ್ ಇಂಡಿಯಾದಲ್ಲಿ ಹೈಯೆಸ್ಟ್ ಪರ್ಫಾರ್ಮಿಂಗ್ ಅಸೆಟ್ ಕ್ಲಾಸ್ ಅಂತ ಹೇಳ್ಬೋದು. ಈಕ್ವಿಟಿ ಸೆಗ್ಮೆಂಟಲ್ಲಿ 17% ಆವರೇಜ್ ಆಗಿ ಕಂಪೌಂಡೆಡ್ ಗ್ರೋತನ್ನು ಕೊಟ್ಟಿರುತ್ತೆ. ವೆರಿನ್ ಸ್ಮಾಲ್ ಕ್ಯಾಪ್ 13% ರಿಟರ್ನ್ನ ಕೊಟ್ಟಿದೆ ಸೋ ಫಾರ್. ಸೊ ಐಡಿಯಲ್ ಅಂಡರ್ಸ್ಟ್ಯಾಂಡಿಂಗ್ ಏನು, ಸ್ಮಾಲ್ ಕ್ಯಾಪ್ ತುಂಬ ಚೆನ್ನಾಗಿ ಪರ್ಫಾರ್ಮ್ ಆಗುತ್ತೆ ಅಂತ. ಆವ್ರೇಜ್ ಆಗಿ ನಾವು ನೋಡ್ತೀವಿ ಅಂತಂದರೆ 13.27%, ಸ್ಟಿಲ್ ಗುಡ್ ರಿಟರ್ನ್ನೇ ಕಂಪೇರಿಂಗ್ ಟು ಲಾರ್ಜ್ ಕ್ಯಾಪ್, ಸ್ವಲ್ಪ ಜಾಸ್ತಿ ಕೊಟ್ಟಿದೆ. ಬಟ್ ಇಂಟ್ರೆಸ್ಟಿಂಗ್ಲಿ ಮಿಡ್ ಕ್ಯಾಪ್ ಪರ್ಫಾರ್ಮ್ಡ್ ಬೆಸ್ಟ್ ಆವ್ರೇಜ್ ಆಗಿ. ಹಾಗಾಗಿ SIP ಫಸ್ಟ್ ಆಫ್ ಆಲ್ ನಾವು ನೋಡ್ತೀವಿ ಅಂತಂದರೆ, SIP ನಾವು ಸ್ಮಾಲ್ ಕ್ಯಾಪನ್ನು ಕಂಪ್ಲೀಟ್ ಅವಾಯ್ಡ್ ಮಾಡಬೇಕು ಅಂತ ನಾನು ಹೇಳ್ತಾ ಇಲ್ಲ, ಬಟ್ ನಮ್ಮ ಫೋಕಸ್ ಇರಬೇಕಾಗಿರ್ತಕ್ಕಂಥದ್ದು ಈ ಒಂದು SIP ನಾವು ಮಾಡ್ತಾ ಇದ್ದೀವಿ ಅಂತಂದ್ರೂ ಕೂಡ ಈಕ್ವಿಟಿ ಸೆಗ್ಮೆಂಟಲ್ಲಿ ಮಿಡ್ ಕ್ಯಾಪ್ ಆ್ಯಂಡ್ ಲಾರ್ಜ್ ಕ್ಯಾಪ್ಗಳಲ್ಲಿ ನಮ್ಮ ಪೋರ್ಟ್ಫೋಲಿಯೋನ ಬಿಲ್ಡ್ ಮಾಡ್ಕೊಳ್ತೀವಿ ಅಂತಂದರೆ ಅತಿ ಕಡಿಮೆ ರಿಸ್ಕಲ್ಲಿ ಬೆಟರ್ ರಿಟರ್ನ್ನ ಜನರೇಟ್ ಮಾಡ್ತಕ್ಕಂತಹ ಚಾನ್ಸಸ್ ಇರುತ್ತೆ, ಎಸ್ಪೆಷಲಿ SIP ವೈಸ್ ನಾವು ನೋಡ್ತೀವಿ ಅಂತಂದರೆ. ಆ್ಯಂಡ್ ದೆನ್ ವಿ ಹ್ಯಾವ್ ಟ್ರ್ಯಾಪ್ 5, 5ನೇ ಟ್ರ್ಯಾಪ್, ವೆರಿ ಇಂಪಾರ್ಟೆಂಟ್. 3 ಈಕ್ವಿಟಿ SIP ಇಸ್ ನಾಟ್ ಡೈವರ್ಸಿಫಿಕೇಷನ್. ಸೊ ತುಂಬ ಜನಗಳು ಎಸ್ಪೆಷಲಿ ಇನ್ವೆಸ್ಟರ್ಸ್ಗಳ ಜೊತೆ, ನಮ್ಮ ಜೊತೆಗೂ ಬರ್ತಕ್ಕಂಥ ಇನ್ವೆಸ್ಟರ್ಸ್ಗಳ ಜೊತೆ ಡಿಸ್ಕಷನ್ ಮಾಡಿದ ಮೇಲೆ ಅರ್ಥ ಆಗ್ತಾ ಇರೋದೇನು ಅಂತಂದರೆ, ಟೂ ಮಚ್ ಆಫ್ SIP ಮಾಡ್ತಾ ಇದ್ದೀನಿ, ಒಂದು 20 ಮ್ಯೂಚುವಲ್ ಫಂಡ್ಸ್ಗಳಲ್ಲಿ ಮಾಡೋದು ಅಥವಾ 15-20 ಮ್ಯೂಚುವಲ್ ಫಂಡ್ಸ್ಗಳಲ್ಲಿ ಸುಮ್ಮನೆ ಹೋಗಿ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು. ಡೈವರ್ಸಿಫಿಕೇಶನ್ ಇರಬೇಕು, ಇಲ್ಲ ಅಂತಲ್ಲ, ಬಟ್ ಎಫೆಕ್ಟಿವ್ ಡೈವರ್ಸಿಫಿಕೇಶನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನೀವು ಸಿಮಿಲರ್ ಇನ್ವೆಸ್ಟ್ ಮಾಡ್ತಕ್ಕಂತಹ ಮ್ಯೂಚುವಲ್ ಫಂಡ್ಸ್ಗಳಲ್ಲಿ ಹೋಗಿ ಇನ್ವೆಸ್ಟ್ ಮಾಡ್ತೀರಾ ಅಂತ ಅಂದರೆ ಡಸಂಟ್ ಮ್ಯಾಟರ್, 5 ಮ್ಯೂಚುವಲ್ ಫಂಡ್ಸ್ಗಳಿರ್ಬೋದು, 10 ಮ್ಯೂಚುವಲ್ ಫಂಡ್ಸ್ಗಳಿರ್ಬೋದು, 15 ಮ್ಯೂಚುವಲ್ ಫಂಡ್ಸ್ಗಳಿದ್ರೂ ಕೂಡ ಎಂಡ್ ಆಫ್ ದ ಡೇ ನೀವು ಇನ್ವೆಸ್ಟ್ ಮಾಡ್ತಾ ಇರ್ತಕ್ಕಂಥದ್ದು ಒಂದೇ ಕಡೆನೇ. ಸ್ಮಾಲ್ ಡಿಫ್ರೆನ್ಸಸ್ಗಳು ಎಕ್ಸ್ಪೆನ್ಸಸ್ ರೇಷಿಯೋದಲ್ಲಿ ಇದರಲ್ಲೆಲ್ಲ ವೇರಿಯೇಷನ್ಸ್ ಆಗುತ್ತೆ, ಇಲ್ಲ ಅಂತಲ್ಲ, ಬಟ್ ಎಲ್ಲ ಅಮೌಂಟನ್ನು ತೊಗೊಂಡೋಗಿ ಅಷ್ಟು ಒಂದು 15-20 ಮ್ಯೂಚುವಲ್ ಫಂಡ್ಸ್ಗಳಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಇಟ್ ಈಸ್ ನಾಟ್ ಅ ಡೈವರ್ಸಿಫಿಕೇಶನ್. ಆಸ್ ಪರ್ ಒಂದು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗಲ್ಲಿ ನೋಡ್ತೀವಿ ಅಂತಂದರೆ ಮ್ಯೂಚುವಲ್ ಫಂಡ್ಸ್ ಇರ್ಬೋದು, ETFsಗಳಿರ್ಬೋದು, ನಾಟ್ ಮೋರ್ ದ್ಯಾನ್ 5 or 6 ಅಷ್ಟರ ಒಳಗಡೆಗೆ ನಾವು ಪ್ಲಾನ್ ಮಾಡ್ಕೊಳ್ಬೇಕಾಗುತ್ತೆ. ಆ್ಯಂಡ್ ವೆರಿ ಇಂಪಾರ್ಟೆಂಟ್ಲಿ ನೆಕ್ಸ್ಟ್ ಬರ್ತಕ್ಕಂಥದ್ದು ಇಲ್ಲಿಂದ ಸೊಲ್ಯೂಷನ್ಸ್ಗಳು. ಇಲ್ಲಿವರೆಗೂ ಸಮಸ್ಯೆಗಳ ಬಗ್ಗೆ ನಾವು ಮಾತಾಡಿದ್ವಿ, ಎಲ್ಲೆಲ್ಲಿ ಟ್ರ್ಯಾಪ್ಸ್ಗಳಿಗೆ ನಾವು ಸಿಗಾಕೊಳ್ತೀವಿ ಅನ್ನೋದ್ರ ಬಗ್ಗೆ ನಾವು ಮಾತಾಡ್ಕೊಂಡ್ವಿ. ರಿಯಾಲಿಟೀಸ್ ಏನು ಅಂತ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ನಿಮಗೆ. ಒಂದು ಪರ್ಟಿಕ್ಯುಲರ್ ವಿಚಾರದಲ್ಲಿ ಜನರಿಕ್ ಅಂಡರ್ಸ್ಟ್ಯಾಂಡಿಂಗ್, ಹೊರಗಡೆ ಇರ್ತಕ್ಕಂಥ ಅಂಡರ್ಸ್ಟ್ಯಾಂಡಿಂಗಿಗೆ ಕಂಪೇರ್ ಮಾಡಿ ನಾವು ನೋಡ್ತೀವಿ ಅಂತಂದರೆ ನಾವು ಕಮ್ಸ್ ದ ಸೊಲ್ಯೂಷನ್. ವೆರಿ ಇಂಪಾರ್ಟೆಂಟ್, ನೀವು ಇಲ್ಲಿ ಗಮನಿಸ್ಬೋದು ಅಸೆಟ್ ಕ್ಲಾಸ್ ಡೈವರ್ಸಿಫಿಕೇಶನ್. ಐ ಆಮ್ ಪ್ರೆಟಿ ಮಚ್ ಶ್ಯೂರ್ 90-95% ಕೇಸಸ್ಗಳಲ್ಲಿ ಯಾರ್ಯಾರು SIP ಮಾಡ್ತಿದ್ದಾರೋ ಈ ಒಂದು ಪರ್ಟಿಕ್ಯುಲರ್ ಪಾಯಿಂಟನ್ನು ಗಮನಿಸೇ ಇರಲ್ಲ. SIP ಹಾಗೆ ಅಥವಾ ಇನ್ವೆಸ್ಟ್ಮೆಂಟ್, ಜನರಿಕ್ ಇನ್ವೆಸ್ಟ್ಮೆಂಟ್ ಅಂತಂದ್ರೂ ಕೂಡ ಡಿಫ್ರೆಂಟ್ ಅಸೆಟ್ ಕ್ಲಾಸಸ್ಗಳು ನಮ್ಮ ಎದುರುಗಡೆಗಿದೆ. ಒಂದು ಕಡೆಯಿಂದ ಇಂಡಿಯನ್ ಇಕ್ವಿಟಿ, ಇನ್ನೊಂದು ಕಡೆಯಿಂದ US ಇಕ್ವಿಟಿ, ಗೋಲ್ಡ್ ಇರ್ಬೋದು, ಸಿಲ್ವರ್ ಇರ್ಬೋದು, ಅಥವಾ ಡೆಟ್ ಇರ್ಬೋದು, ಹೈಬ್ರಿಡ್ ಮ್ಯೂಚುವಲ್ ಫಂಡ್ಸ್ಗಳಿರ್ಬೋದು, ಮಲ್ಟಿಪಲ್ ಕೆಟಗರೀಸ್ಗಳು ಡಿಫ್ರೆಂಟ್ ಬಿಹೇವಿಯರ್ನ ತೋರಿಸ್ಕೊಡುತ್ತೆ. ಫಾರ್ ಎಕ್ಸಾಂಪಲ್, ದಿಸ್ ಈಸ್ ಅ ಸಿಂಪಲ್ ಥಿಂಗ್, ಬಟ್ ತುಂಬ ಜನ ಇದನ್ನು ಮಿಸ್ ಮಾಡ್ತಾರೆ. ಗೋಲ್ಡಿನ ವೈಸ್ ನಾವು ನೋಡ್ತೀವಿ ಅಂತಂದರೆ ವೆರಿ ಇಂಟ್ರೆಸ್ಟಿಂಗ್ಲಿ 2006ಇಂದ ನಾವು ಈ ಒಂದು ಡೇಟಾವನ್ನು ನೋಡ್ತಾ ಇರ್ತಕ್ಕಂಥದ್ದು. ಸೋ ಫಾರ್ $100 ಇರತಕ್ಕಂತಹ ವ್ಯಾಲ್ಯೂ 1170ಕ್ಕೆ ರೀಚ್ ಆಗಿರುತ್ತೆ. ಗೋಲ್ಡಿನ ಆವ್ರೇಜ್ ಕಂಪೌಂಡೆಡ್ ಗ್ರೋತ್ ಇಲ್ಲಿವರೆಗೂ 19.3 ಇಯರ್ಸ್ ಅಂದರೆ 20 ಇಯರ್ಸಲ್ಲಿ 13.57% ಇನ್ ರುಪಿ ಟರ್ಮ್ಸಲ್ಲಿ ಗೋಲ್ಡು
ಆವ್ರೇಜ್ ಆಗಿ ಗ್ರೋತನ್ನು ಕಂಡಿರುತ್ತೆ. ಆವ್ರೇಜ್ ವರ್ಷದಿಂದ ವರ್ಷಕ್ಕೆ 11.42% ನಿಫ್ಟಿ ಕೊಟ್ಟಿರುತ್ತೆ. ಬಿಕಾಸ್ ರೀಸೆಂಟ್ 1 or 2 ಇಯರ್ಸ್ ಜಾಸ್ತಿ ಪರ್ಫಾರ್ಮೆನ್ಸ್ ಇಕ್ವಿಟಿಲಿ ಆಗಿಲ್ಲ, ಹಾಗಾಗಿ ಈ ಡಿಫರೆನ್ಸನ್ನು ನಾವು ನೋಡ್ತಾ ಇರ್ತಕ್ಕಂಥದ್ದು. ಬಟ್ ದೆರ್ ಇಸ್ ಮೋರ್ ಟು ಇಟ್. ಇಲ್ಲಿ ಗಮನಿಸ್ಬೋದು ನೀವು 100% ನಿಫ್ಟಿಲಿ ನೀವು ಇನ್ವೆಸ್ಟ್ ಮಾಡಿರಾ ಅಂದರೆ 2008 ಸಂದರ್ಭದಲ್ಲಿ 60%, 56.7% ಇನ್ವೆಸ್ಟ್ಮೆಂಟ್ ಕಡಿಮೆ ಆಗಿರ್ತಾ ಇತ್ತು ನಿಮ್ಮದು. ಫಾರ್ ಎಕ್ಸಾಂಪಲ್ 2008 ಬಿಗಿನಿಂಗಲ್ಲಿ ನಿಮ್ಮ ಜರ್ನಿ ಸ್ಟಾರ್ಟ್ ಮಾಡಿದ್ದೀರಾ ಇನ್ವೆಸ್ಟ್ಮೆಂಟ್ ಅಂತ ಅನ್ಕೋಣ, ನಮಗೆ ಗೊತ್ತಿಲ್ಲ ನೆಕ್ಸ್ಟ್ ಏನಾಗುತ್ತೆ ಅಂತ. ಬಟ್ GFC ಆಯಿತು, ಗ್ಲೋಬಲ್ ಫೈನಾನ್ಷಿಯಲ್ ಕ್ರೈಸಿಸ್, ಅದಾದಮೇಲೆ 57%, ₹100 ಇರತಕ್ಕಂತಹ ಇನ್ವೆಸ್ಟ್ಮೆಂಟು ₹44 ಬರುತ್ತೆ ನಿಮಗೆ. ಹೌ ಡು ಯು ಫೀಲ್? ಜಸ್ಟ್ ನಿಫ್ಟಿ 50ಲಿ ಇನ್ವೆಸ್ಟ್ ಮಾಡ್ತೀರಾ, ತುಂಬ ದೊಡ್ಡ ಕಂಪ್ನೀಸ್ಗಳಪ್ಪ ಅಂತಕ್ಕಂಥ ಪರಿಸ್ಥಿತಿಯಲ್ಲೂ ಕೂಡ. ವೆರಿನ್ ಜಸ್ಟ್ 20% ಗೋಲ್ಡನ್ನು ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ತಿದ್ರೆ, ಡಸಂಟ್ ಮ್ಯಾಟರ್ ನೀವು SIPನೇ ಮಾಡ್ತಾ ಇರ್ಬೋದು ಅಥವಾ ಲಮ್ಸಮ್ಮೇ ಮಾಡ್ತಾ ಇರ್ಬೋದು. SIPಲಿ ಬರೀ ಈಕ್ವಿಟಿಲೇ ಮಾಡಬೇಕು ಅಂತಕ್ಕಂಥದ್ದಲ್ಲ. ಅಸೆಟ್ ಕ್ಲಾಸ್ ಡೈವರ್ಸಿಫಿಕೇಶನ್ ಈಕ್ವಲಿ ಇಂಪಾರ್ಟೆಂಟ್ ಆಗುತ್ತೆ SIP ಮಾಡ್ತಕ್ಕಂತಹ ಮೆಥಡಲ್ಲೂ ಕೂಡ. ಈ ಒಂದು ಕೇಸಲ್ಲಿ 46%ಗೆ ವರ್ಸ್ಟ್ ಫಾಲ್ ಹೋಗುತ್ತೆ. 30% ಗೋಲ್ಡನ್ನ ನೀವು ಇನ್ಕ್ಲೂಡ್ ಮಾಡ್ಕೊಂಡಿದ್ದೀರಾ ಅಂದರೆ 40% ಹತ್ತತ್ರ ವರ್ಸ್ಟ್ ಫಾಲ್ ಬಂದಿರತಕ್ಕಂಥದ್ದು. ಐಡಿಯಲಿ ಗೋಲ್ಡ್ ಯಾವ ರೀತಿಯಾದಂಥ ಅಸೆಟ್ ಕ್ಲಾಸ್ ಅಂತ ಅಂದರೆ ಎಲ್ಲ ಸರಿ ಇಲ್ಲಪ್ಪ ಅಂತಕ್ಕಂಥ ಪರಿಸ್ಥಿತಿಲಿ ಇನ್ವೆಸ್ಟರ್ಸ್ಗಳ ಗಮನ ಗೋಲ್ಡ್ ಕಡೆಗೆ ಹೋಗುತ್ತೆ. ಹಾಗಾಗಿ ಗೋಲ್ಡ್ ಇನ್ ಪೋರ್ಟ್ಫೋಲಿಯೋ ನೀವು SIPನೇ ಮಾಡ್ತಾ ಇರ್ಬೋದು, ಲಮ್ಸಮ್ಮೇ ಮಾಡ್ತಾ ಇರ್ಬೋದು, ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇನ್ಕ್ಲೂಡ್ ಮಾಡ್ಕೊಳ್ತಕ್ಕಂಥದ್ದು. ನೆಕ್ಸ್ಟ್ ಬರ್ತಕ್ಕಂತಹ ರೂಲ್ ಏನು ಅಂತ ಅಂದರೆ, ಇಟ್ ಈಸ್ ತುಂಬ ಜನ ಮಿಸ್ ಮಾಡ್ತಾರೆ ಅಥವಾ ಇನ್ಫ್ಯಾಕ್ಟ್ ತುಂಬ ಜನಕ್ಕೆ ಗೊತ್ತೂ ಇಲ್ಲ ಅಂತ ಹೇಳ್ಬೋದು. ಇದನ್ನು ರೀಬ್ಯಾಲೆನ್ಸಿಂಗ್ ಅಂತ ಕರಿತೀವಿ ನಾವು. ಫಾರ್ ಎಕ್ಸಾಂಪಲ್ ಗೋಲ್ಡಲ್ಲಿ 20% ಇಟ್ಕೋಬೇಕು ಅಂದ್ಕೊಂಡಿದ್ರಿ ಅಂತ ಅನ್ಕೊಳ್ಳೋಣ. ಲಾಸ್ಟ್ 1 ವರ್ಷದಲ್ಲಿ 40-50% ಗೋಲ್ಡ್ ಗ್ರೋತ್ ಆಗಿರುತ್ತೆ. ಸೊ 20% ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಇರಬೇಕಾದಂತಹ ಗೋಲ್ಡ್ ಇವಾಗ 30%ಗೆ ರೀಚ್ ಆಗಿದೆ. ಡ್ರಿಫ್ಟ್ ಅಂತ ಹೇಳ್ತೀವಿ ನಾವು ಟೆಕ್ನಿಕಲಿ. ಇನ್ ಸಿಂಪಲ್ ಸೆನ್ಸ್, ಈಗ 20% ಇರಬೇಕಿತ್ತು, 30% ಕೊಟ್ಟೋಗಿದೆ, 10% ಡ್ರಿಫ್ಟ್ ಆಗಿದೆ ಅಥವಾ ವೇರಿಯೇಷನ್ ಆಗಿದೆ. ನಮ್ಮ ಕೆಲಸ ಏನು ಆ್ಯಸ್ ಅನ್ ಇನ್ವೆಸ್ಟರ್, ನಾವು SIPನೇ ಮಾಡ್ತಾ ಇರ್ಬೋದು, ಲಮ್ಸಮ್ಮೇ ಇರ್ಬೋದು, ವರ್ಷಕ್ಕೊಂದ್ಸತಿ ನನ್ನ ಅಸೆಟ್ ಕ್ಲಾಸಸ್ಗಳು ಯಾವ ರೀತಿಯಾಗಿದೆ ಅನ್ನೋದನ್ನು ನಾನು ಚೆಕ್ ಮಾಡ್ತೀನಿ. ಅದರ ಬೇಸಿಸಲ್ಲಿ ನನ್ನ ಟಾರ್ಗೆಟೆಡ್ ಅಲೋಕೇಶನ್ ಏನಿದೆಯೋ ಆ ಟಾರ್ಗೆಟೆಡ್ ಅಲೋಕೇಶನ್ಸ್ಗೆ ಅದನ್ನು ತೊಗೊಂಬರ್ತಕ್ಕಂಥದ್ದು. ಸೊ ಐದರ್ ನೀವು ಅಡಿಷ್ನಲ್ ಹಣವನ್ನು ಇನ್ವೆಸ್ಟ್ ಮಾಡೋದ್ರ ಮೂಲಕನೂ ಮಾಡ್ಬೋದು ಇದನ್ನು, ಇಲ್ಲ ಇರ್ತಕ್ಕಂಥದ್ರಲ್ಲೇ ಕ್ಲೋಸ್ ಮಾಡ್ಕೊಳ್ಳೋದ್ರ ಮೂಲಕ. ಈಗ ಫಾರ್ ಎಕ್ಸಾಂಪಲ್ ಗೋಲ್ಡ್ 10% ಎಕ್ಸ್ಟ್ರಾ ಆಗಿಬಿಟ್ಟಿದೆ ಓವರ್ ಆಲ್ ಪೋರ್ಟ್ಫೋಲಿಯೋದಲ್ಲಿ. ನಾವೇನು ಮಾಡಬೇಕು, ಆ 10%ನ ಸೆಲ್ ಮಾಡಿಕೊಂಡು ಆ ಸೆಲ್ ಮಾಡಿರೋ ಅಮೌಂಟ್ ಎಲ್ಲಿ ಹೋಗುತ್ತೆ, ಎಲ್ಲಿ ಶಾರ್ಟೇಜ್ ಇದೆಯೋ ಅಥವಾ ಎಲ್ಲಿ ಫಿಲ್ ಮಾಡಬೇಕು ಅಲ್ಲಿಗೆ ಹೋಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ದ ಬ್ಯೂಟಿ ಆಫ್ ರೀಬ್ಯಾಲೆನ್ಸಿಂಗ್ ಏನು ಅಂತ ಅಂದರೆ, ಗೋಲ್ಡ್ ಚೆನ್ನಾಗಿ ಪರ್ಫಾರ್ಮ್ ಆಗಿತ್ತು, ಈಗ ಜನವರಿಗೆ ನನ್ನ ರೂಲ್ ಇದೆ ಅಂತ ಅನ್ಕೊಳ್ಳೋಣ. ಜನವರಿ ಫಸ್ಟ್ ವೀಕಲ್ಲಿ ನಾನು ರೀಬ್ಯಾಲೆನ್ಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂತ. ಜನವರಿಗೆ ಬಂದು ನಾನು ಏನು ಮಾಡ್ತೀನಿ, ಸಿಂಪಲ್ ಗೋಲ್ಡ್ ಜಾಸ್ತಿ ಆಗಿದೆ ಅಂತಂದರೆ ಗೋಲ್ಡನ್ನು ಸೆಲ್ ಮಾಡಿಕೊಂಡೆ, ಆ ಒಂದು ಪರ್ಟಿಕ್ಯುಲರ್ ಅಮೌಂಟು ಈಕ್ವಿಟಿಗೆ ಹೋಗುತ್ತೆ. ಸೊ ಬೈ ಡಿಫಾಲ್ಟ್ ಅಸೆಟ್ ಲೆವೆಲ್ಸ್ಗಳಲ್ಲಿ ರೊಟೇಷನ್ ಏನಿದೆಯೋ ನಾವು ತೀರಾ ಥಿಂಕ್ ಮಾಡ್ದೇನೆ ಈ ರೀಬ್ಯಾಲೆನ್ಸಿಂಗ್ ಮೂಲಕ ಮಾಡ್ಕೊಳ್ಬೋದು. ಸಿಂಪಲ್ ಪೀರಿಯಾಡಿಕ್ ರೀಬ್ಯಾಲೆನ್ಸಿಂಗ್ ಅಂತ ಕರೀತಾರೆ. ಮೋರಲ್ ಆಫ್ ದ ವಿಡಿಯೋ ಇಸ್ ವೆರಿ ಸಿಂಪಲ್. SIP ಅಂತಕ್ಕಂಥದ್ದು ಅಥವಾ ಇನ್ವೆಸ್ಟ್ಮೆಂಟ್ ಅಂತಕ್ಕಂಥದ್ದು ತಪ್ಪಲ್ಲ, ಬಟ್ ಇನ್ವೆಸ್ಟ್ ಮಾಡ್ತಕ್ಕಂತಹ ಮೆಥಡ್ ಇರ್ಬೋದು, ಹಾಗೆ ಇನ್ವೆಸ್ಟ್ ಮಾಡ್ತಕ್ಕಂತಹ ಒಂದು ಬಿಹೇವಿಯರ್ ಏನಿದೆಯೋ ನಮ್ಮ ಕಡೆಯಿಂದ ಬಿಹೇವಿಯರಲ್ ಅಸ್ಪೆಕ್ಟ್ ತುಂಬ ಮ್ಯಾಟರ್ ಆಗುತ್ತೆ ಇನ್ವೆಸ್ಟ್ಮೆಂಟಲ್ಲಿ. ಅದ್ರ ಬಗ್ಗೆ ಜಾಸ್ತಿ ಒಂದು ಗಮನವನ್ನು ನಾವು ಹರಿಸಬೇಕಾಗುತ್ತೆ. ಪೀರಿಯಡ್ ಏನಿದೆಯೋ ನೀವು ಜಾಸ್ತಿ ಟೈಮ್ ಕೊಡ್ತೀರಾ ಅಂತಂದರೆ ಮಾರ್ಕೆಟ್ಗೆ ಬೆನಿಫಿಟ್ ಜಾಸ್ತಿ ಆಗುತ್ತೆ. ಟೈಮಿನ ಅನುಗುಣವಾಗಿ ನಮ್ಮ ಕೆಟಗರಿ ಅಥವಾ ರಿಸ್ಕನ್ನು ನಾವು ಡಿಫೈನ್ ಮಾಡಬೇಕಾಗುತ್ತೆ. ಅದರ ಬೇಸಿಸಲ್ಲೇ ಅಲ್ಲಿರೋ ರಿಸ್ಕನ್ನಂತೂ ನಾವು ಚೇಂಜ್ ಮಾಡೋಕ್ಕಾಗಲ್ಲ, ಬಟ್ ಇನ್ವೆಸ್ಟ್ಮೆಂಟಿನ ಅಪ್ರೋಚನ್ನು ನಾವು ಬದಲು ಮಾಡ್ಕೊಳ್ತೀವಿ ಬೇಸ್ಡ್ ಆನ್ ದಿಸ್ ವೇರಿಯೇಬಲ್ಸ್ ಅಂತ ಅಂದರೆ ಲಾಂಗ್ ಟರ್ಮಲ್ಲಿ ವೆಲ್ತ್ ಬಿಲ್ಡ್ ಮಾಡ್ತಕ್ಕಂಥ ಪೊಟೆನ್ಷಿಯಲ್ಸ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಸ್ಟಾಕ್ ಮಾರ್ಕೆಟಲ್ಲಿ ಅಥವಾ ಇನ್ವೆಸ್ಟ್ಮೆಂಟಲ್ಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್. ಆದಷ್ಟು ಬೇಗ ಫೈನಾನ್ಷಿಯಲ್ ವಿಚಾರದಲ್ಲಿ ನೀವು ಬೆಳೀಲಿ, ಆಲ್ರೆಡಿ ಬೆಳೆದಿದ್ರೆ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಬೆಳೀಲಿ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೆ ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ. ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.